ಉಡುಪಿ ಮಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಿದೆ. ಮಂಗಳೂರಿನಲ್ಲಿ ಮಳೆಯ ಎಫೆಕ್ಟ್ಗೆ ಮನೆ ಮೇಲೆ ಗುಡ್ಡ ಕುಸಿತ ಆಗಿರುವಂತದ್ದು. ಮನೆಯಡಿ ಒಂದೇ ಕುಟುಂಬದ 5 ಜನ ಸಿಕ್ಕಾಕೊಂಡಿದ್ದಾರೆ. ಮಂಗಳೂರಿನಲ್ಲಿ ಭಾರೀ ಮಳೆಗೆ ಮನೆ ಮೇಲೆ ಗುಡ್ಡ ಕುಸಿತವಾಗಿದೆ. ಆ ಒಂದು ಮನೆಯಲ್ಲಿ ಒಂದು ಕುಟುಂಬ ವಾಸವಾಗಿರುತ್ತೆ. ಆ ಕುಟುಂಬದಲ್ಲಿ 5 ಜನ ಇರ್ತಾರೆ. 5 ಜನ ಕೂಡ ಮನೆಯಡಿ ಸಿಕ್ಕಾಕೊಂಡಿದ್ದಾರೆ. ಮನೆಯಲ್ಲಿದ್ದ 5 ಪೈಕಿ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಮಳೆಗೆ ಮೊದಲ ಬಲಿಯಾಗಿರುವಂತದ್ದು. ಕುಸಿದ ಮನೆಯಡಿ ಮಗುವೊಂದು ಸಿಕ್ಕಾಕೊಂಡು ಒದ್ದಾಟವನ್ನು ನಡೆಸ್ತಾ ಇದೆ. ಕಾಂತಪ್ಪ ಪೂಜಾರಿ ಪತ್ನಿ ಪ್ರೇಮಾ ಪೂಜಾರಿ ಸಾವನ್ನಪ್ಪಿದ್ದಾರೆ. ಮನೆಯಡಿ ಸಿಕ್ಕಾಕೊಂಡಿರುವ ಮಹಿಳೆ ಹಾಗೂ 2 ಮಕ್ಕಳು. ಈಗಾಗಲೇ ಮಹಿಳೆಯ ಸಾವಾಗಿದೆ. 2 ಮಕ್ಕಳನ್ನ ರಕ್ಷಣೆ ಮಾಡೋಕೆ ಹರಸಾಹಸ ಪಡಲಾಗ್ತಾ ಇದೆ. ಕಾಂತಪ್ಪ ಪೂಜಾರಿ ಅನ್ನೋರ ಮನೆ ಮೇಲೆ ಗುಡ್ಡ ಕುಸಿದಿದೆ. ಮನೆಯೊಳಗೆ ಸಿಕ್ಕಾಕೊಂಡಿದ್ದಾರೆ ಮಹಿಳೆ ಮತ್ತು 2 ಮಕ್ಕಳು. ಸದ್ಯಕ್ಕೆ ಎನ್ಡಿಆರ್ಎಫ್ ತಂಡ, ಎಸ್ಡಿಆರ್ಎಫ್ ತಂಡ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಉಳ್ಳಾಲದ ದೇರಳಕಟ್ಟೆ ಮೊಂಟೆ ಪದವಿನಲ್ಲಿ ಪಂಬದ ಹಿತ್ಲುವಿನಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಈಗಾಗಲೇ ದಕ್ಷಿಣ ಕನ್ನಡ ಇರಬಹುದು, ಉಡುಪಿ ಇರಬಹುದು, ಇಲ್ಲೆಲ್ಲ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈಗಾಗಲೇ ದಕ್ಷಿಣ ಕನ್ನಡದಲ್ಲಿ ಒಂದು ಅವಘಡ ನಡೆದು ಹೋಗ್ಬಿಟ್ಟಿದೆ. ಮನೆ ಮೇಲೆ ಗುಡ್ಡ ಕುಸಿದು ಕುಟುಂಬಸ್ಥರು ಸಿಕ್ಕಾಕೊಳ್ತಾರೆ. ಅದರ ಅಡಿಯಲ್ಲಿ ಒಬ್ಬ ಮಹಿಳೆ ಹಾಗೂ 2 ಮಕ್ಕಳಿರ್ತಾರೆ. ಮಕ್ಕಳ ಆಕ್ರಂದನ ಹೇಳತೀರದಾಗಿದೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಒಂದ್ ಕಡೆ ಎಸ್ಡಿಆರ್ಎಫ್ ತಂಡ, ಎನ್ಡಿಆರ್ಎಫ್ ತಂಡ ಇಬ್ಬರು ಕೂಡ ಬಂದು ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ. ಅಲ್ಲಿ ಮಕ್ಕಳು, ಅದ್ರ ಜೊತೆಗೆ ಮಹಿಳೆ ಕೂಡ ಸಿಕ್ಕಾಕೊಂಡಿದ್ದಾರೆ, ಒದ್ದಾಟವನ್ನು ನಡೆಸ್ತಾ ಇದ್ದಾರೆ. ಅವರ ನೋವು ಹೇಳತೀರದಾಗಿದೆ. ಮಂಗಳೂರಿನ ಮೊಂಟೆ ಪದವು ಎಂಬಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ದಕ್ಷಿಣ ಕನ್ನಡ ಹಾಗೆ ಉಡುಪಿಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆಗೆ ಮಂಗಳೂರಿನಲ್ಲಿ ಮೊದಲ ಬಲಿ ಆಗಿರುವಂಥದ್ದು. ಇನ್ನು ಕೂಡ ಅಲ್ಲಿನ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಎಲ್ಲೆಲ್ಲ ಗುಡ್ಡ ಕುಸಿಯುವಂತಹ ಆತಂಕ ಇದೆ, ಅಂತಹ ಜನರನ್ನ ಅಂತಹ ಜಾಗದಿಂದ ಸ್ಥಳಾಂತರ ಮಾಡುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಕಿಶನ್ ಶೆಟ್ಟಿ, ಸದ್ಯಕ್ಕೆ ಈ ಒಂದು ಅವಘಡದಲ್ಲಿ ಎಷ್ಟು ಜನ ಮಣ್ಣಿನೊಳಗಡೆ ಸಿಕ್ಕಾಕೊಂಡಿದ್ದಾರೆ? ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಅಂತ? ಧನುಶ್ರೀ, ಮೊದಲ ಮಾನವಹುತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿರುವಂಥದ್ದು. ಈಗಾಗಲೇ ಮೊಂಟೆ ಪದವಿನ ಪಂಬದ ಬಯಲಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ತಂಡ ಸತತವಾದ ಪರಿಶ್ರಮವನ್ನು ಪಡ್ತಾ ಇದೆ. ಇವತ್ತು ಬೆಳಗ್ಗೆ ಸುಮಾರು 3 ರಿಂದ 4 ಗಂಟೆ ವೇಳೆಗೆ ಈ ಘಟನೆ ಆಗಿದೆ ಅಂತ ಹೇಳಿ ಸಂಶಯಿಸಲಾಗಿದೆ. ಗುಡ್ಡದ ಮೇಲ್ಭಾಗದಿಂದ ಮಾವಿನ ಮರ ಸಮೇತ ಕೆಳಭಾಗದಲ್ಲಿರುವಂತಹ ಮನೆಗೆ ಬಂದು ಬಿದ್ದಿರುವಂಥದ್ದು. ಆ ಸಂದರ್ಭದಲ್ಲಿ ಮನೆಯಲ್ಲಿ ಸುಮಾರು 6 ಮಂದಿ ಇದ್ರು. ಈಗಾಗಲೇ ಒಬ್ಬ ಮನೆಯ ಹೆಂಗಸು, ಅಂದ್ರೆ ಅವರನ್ನ ಮೃತದೇಹವನ್ನು ಹೊರತೆಗೆಯಲಾಗಿದೆ. ಮನೆ ಒಳಗೆ ತಾಯಿ ಮತ್ತು ಮಗು ಇರುವಂಥದ್ದು. ಕಾಂತಪ್ಪ ಪೂಜಾರಿ ಎಂಬುವರು ಮನೆಯ ಮಾಲಕರು. ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ. ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ಮತ್ತು ಸ್ಥಳೀಯರು ಸತತವಾಗಿ ಪರಿಶ್ರಮವನ್ನು ಪಡ್ತಾ ಇದ್ದಾರೆ. ಯಾಕಂದ್ರೆ ಇದು ಬಹಳಷ್ಟು ದುರ್ಗಮವಾದ ಪ್ರದೇಶದಲ್ಲಿರುವಂಥದ್ದು. ಇಲ್ಲಿ ಬರೋಕ್ಕೆ ವಾಹನ ವ್ಯವಸ್ಥೆ ಕೂಡ ಇಲ್ಲ, ಕಾಲುದಾರಿ ಮಾತ್ರ ಇರುವಂಥದ್ದು. ಈ ಮಳೆ ಬರುವಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮಣ್ಣು ಜಾರ್ತಾ ಇದೆ. ಹಾಗಾಗಿ ರಕ್ಷಣಾ ತಂಡಕ್ಕೆ ಕೂಡ ಈ ಕೆಲಸ ಗಂಟೆಗೂ ಸವಾಲಾಗಿ ಮಾರ್ಪಾಟಾಗ್ತಾ ಇದೆ. ಈಗಾಗಲೇ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮಳೆ ಸಂಪೂರ್ಣವಾಗಿ ಕುಸಿದು ಹೋಗಿರುವಂಥದ್ದು. ಹಾಗಾಗಿ ಇದರ ಒಳಭಾಗದಲ್ಲಿ ಸಾಕಷ್ಟು ಅವಶೇಷಗಳಿವೆ. ಆ ಅವಶೇಷಗಳನ್ನು ತೆಗೆದು ತಾಯಿ ಮತ್ತು ಮಗುವನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಇಲ್ಲಿ ಸ್ಥಳೀಯರು ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಉನ್ನತ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಸಾಕಷ್ಟು ಪರಿಶ್ರಮವನ್ನು ಕೂಡ ಪಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇರ್ತಾರೆ ಬೆಳಗ್ಗೆ 6 ಗಂಟೆಯಲ್ಲಿ ಸ್ಥಳದಲ್ಲಿ ಇರುವಂತದ್ದು. ಮತ್ತೆ ಎಲ್ಲವನ್ನ ಪ್ರಕ್ರಿಯೆಯನ್ನು ನೋಡ್ತಾ ಇರುವಂತವರು ಸಂತೋಷ್ ಕುಮಾರ್ ಪೋಳಿಯರ್ ಅವರು. ಸರ್, ಎಷ್ಟು ಗಂಟೆಗೆ ಆಗಿದೆ? ಒಳಭಾಗದಲ್ಲಿ ಎಷ್ಟು ಮಂದಿ ಇದ್ದಾರೆ? ಸರ್, 4 ಗಂಟೆಗೆ ಆಗಿರ್ಬೋದು. ನಾವು ಬರುವಾಗಲೇ ಇಲ್ಲಿ ಬಹಳ ಜನ ಕೂಡಿದ್ದಾರೆ. ಊರಿನವರು ಸೇರಿದ್ದಾರೆ, ಸಂಘ ಸಂಸ್ಥೆ ಬಂದಿದ್ದಾರೆ, ರಾಜಕಾರಣ. ತಹಸೀಲ್ದಾರ್ ನನಗೆ ಅರ್ಲಿ ಮಾರ್ನಿಂಗ್ ಫೋನ್ ಮಾಡಿದ ತಕ್ಷಣ ಅವರಿಗೆ 2 ಇಟಾಚಿ ಬೇಕೆಂಬ ರಿಕ್ವೆಸ್ಟ್ ಮಾಡಿದರು. ತಕ್ಷಣ ಇಟಾಚಿ ಇಲ್ಲಿ ರಜೆ ಇದ್ದ ಕಾರಣ, ಎಲ್ಲ ಆಪರೇಟರ್ ಇಲ್ಲದ ಕಾರಣ, ನಮ್ಮಲ್ಲಿ ದೊಡ್ಡ ಇಟಾಚಿ ಇರುವ ಕಾರಣ ನಮಗೆ ಆದರೆ ಬೇರೆಯವರ ಮನೆಗೆ ಹೋಗಿ ಕೂಡ 2 ಇಟಾಚಿಯನ್ನು ವ್ಯವಸ್ಥೆ ಮಾಡಿದ್ದೇವೆ. ಇಟಾಚಿ ಇಲ್ಲಿ ಬರಲಿಕ್ಕೆ ಅಸಾಧ್ಯವಾದ ಕಾರಣ ಅದರ ಮೇಲೆ ನಿಲ್ಲಿಸಿದ್ದೇವೆ. ಬರುವಾಗಲೇ 4-5 ಆಂಬುಲೆನ್ಸ್ ಉಂಟು. ಈಗ ಎಲ್ಲ ಕಡೆ ಆಂಬುಲೆನ್ಸ್ ಬಂದಿದೆ. ಎನ್ಡಿಆರ್ಎಫ್ ಅವರು ಬಂದಿದ್ದಾರೆ, ತಹಸೀಲ್ದಾರ್ ಇದ್ದಾರೆ. ಅದರ ಒಟ್ಟಿಗೆ KSHD ಹಾಸ್ಪಿಟಲ್ನ ವಿಕ್ರಮ್ ಶೆಟ್ಟಿ ಅಂಡ್ ಅವರ ಇಡೀ ಟೀಮ್ ಹೋರಾಟ ಮಾಡ್ತದೆ. ಅದರ ಒಟ್ಟಿಗೆ ಈಗ ನಮ್ಮ ಏನಪ್ಪಯ್ಯ ಹಾಸ್ಪಿಟಲ್ನದು ಕೂಡ ಡಾಕ್ಟರ್ ಮತ್ತು ಎಲ್ಲರೂ ಬಂದು ನಿಂತಿದ್ದಾರೆ. ಆಕ್ಸಿಜನ್ ಅದು ಇದು ಏನು ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾರೆ. ಇದು ಕಾಂತಪ್ಪ ಪೂಜಾರಿ ಅವರ ಮನೆ. ಕಾಂತಪ್ಪ ಪೂಜಾರಿಯನ್ನು ತಕ್ಷಣ ಹೊರಗೆ ತೆಗೆದು ಒಂದು 6 ಗಂಟೆಗೆ ಹಾಸ್ಪಿಟಲ್ಗೆ ಕಳಿಸಿದ್ದಾರೆ. ಕಾರು ಸ್ವಲ್ಪ ಡ್ಯಾಮೇಜ್ ಆಗಿದ್ದಾರೆ. ಮತ್ತೊಬ್ಬರು ಸೀತಾರಾಮನ್ ಅಂತ ಅವರ ಮಗ, ಅವರು
ಇದು ಬೀಳುವಾಗಲೇ ಹೊರಗೆ ಓಡಿ ಬಂದಿದ್ದಾರೆ, ಊರಿನವರಿಗೆ ತಿಳಿಸಿದ್ದಾರೆ. ಆ ಕಾರಣ ಇಲ್ಲದಿದ್ದರೆ ಗೊತ್ತೇ ಆಗುವುದಿಲ್ಲ. ಮತ್ತೊಂದು ಸಣ್ಣ ಮಗು ತೀರಿ ಹೋಗಿದೆ, ಇಲ್ಲಿ ತಾಯಿ ತೀರಿ ಹೋಗಿದ್ದಾರೆ, ಡೆಡ್ ಬಾಡಿ ಕಾಣ್ತಾ ಉಂಟು. ಅದರ ಮೇಲೆ ಬಟ್ಟೆ ಹಾಕಿದ್ದೇವೆ. ಆದರೆ ಒಂದು ತಾಯಿ ತನ್ನ ಮಗುವನ್ನು ಇಟ್ಟುಕೊಂಡು ನನ್ನ ಕಾಲನ್ನು ಸ್ವಲ್ಪ ಇದು ಮಾಡಿ ನಾನು ಬರ್ತೇನೆ ಅಂತ ಹೇಳಿದ್ದಾರೆ. ನೀರೆಲ್ಲ ಕೊಟ್ಟದ್ದು ನೋಡಿದ್ದೇವೆ. ಆದರೆ ದೇವರ ದಯದಿಂದ ಸತಾಯಗತ NDRF ಇಲಾಖೆಯವರು, ಊರಿನವರೆಲ್ಲ ಸಹಕಾರದಿಂದ ಏನೆಲ್ಲ ಬೇಕು, ಮರ ಕಟ್ ಮಾಡುವವರಿದ್ದಾರೆ, ಇದು ಕಾಂಕ್ರೀಟ್ ಕಟ್ ಮಾಡುವವರಿದ್ದಾರೆ, ಜಾಕ್ ಕೊಡುವವರಿದ್ದಾರೆ, ಏನೆಲ್ಲ ವ್ಯವಸ್ಥೆ ಬೇಕು ಅದೆಲ್ಲ ವ್ಯವಸ್ಥೆ ಆಗ್ತಾ ಉಂಟು. ದೇವರ ದಯದಿಂದ ಆ ತಾಯಿ ಮತ್ತು ಮಗು ಜೀವಂತವಾಗಿ ಬರ್ತಾರೆ ಎಂಬ ವಿಶ್ವಾಸ ನಮಗೆ ಉಂಟು. ಭಾಗದಲ್ಲಿದ್ದವರು ಮಾತಾಡ್ತಿದ್ದಾರೆ. ಆ ತಾಯಿಗೆ ನೀರು ಕೂಡ ಕೊಟ್ಟಿದ್ದಾರೆ. ಬೆಳಿಗ್ಗೆ ನೀರು ಕೇಳಿದಾಗ ನೀರು ಕೊಟ್ಟಿದ್ದಾರೆ. ತಾಯಿ ಮಾತನಾಡ್ತಾರೆ. ಆದರೆ ತಾಯಿಯ ಮೇಲೆ ಕಂಪ್ಲೀಟ್ ಇದು ಯಾವುದು ಕಾಂಕ್ರೀಟ್ ಆಗಿರ್ಬೋದು ಏನು ಅಂತೂ ಬ್ಲಾಕ್, ಅದನ್ನು ಈಗ ಜಾಗ ಕೊಟ್ಟು ಮೇಲೆ ಏರಿಸ್ತಾ ಇದ್ದಾರೆ. ಮೇಲೆ ಏರಿದ ತಕ್ಷಣ ಹೊರಗೆ ಈಗ ಎಲ್ಲ ರೆಡಿ ಉಂಟು. ಆಂಬ್ಯುಲೆನ್ಸ್ ರೆಡಿ ಉಂಟು, ಕೊಂಡೋಗ್ಲಿಕ್ಕೆ ಸ್ಟ್ರೆಚರ್ ರೆಡಿ ಉಂಟು, ಕೊಂಡೋಗೋ ಜನ ರೆಡಿ ಉಂಟು, ಆಕ್ಸಿಜನ್ ಆ ಕಡೆ ಡಾಕ್ಟರ್ನವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಎಂಥ ಪ್ರಯತ್ನ ಎಲ್ಲ ಏನು ಮಾಡಲಿಕ್ಕೆ ಉಂಟು ಅದು ಮಾಡ್ತಾರೆ. ಆ ದೇವರ ಮೇಲೆ ಮಳೆ ಬಿಡಲಿಲ್ಲ. ಈ ರೀತಿಯ ಮಳೆ ನಾನು ನೋಡಲೇ ಇಲ್ಲ. ಆದರೆ ಈ ರೀತಿ ಪರ್ವತ ಬೀಳ್ತದೆ ಎಂಬ ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಒಂದು ಬೀಳುವ ಲಕ್ಷಣ ಇದ್ದರೆ ಅವರು ಮನೆ ಬಿಟ್ಟು ಹೋಗೋದಿಲ್ಲ. ಅದೇ ದೇವರ ಇಚ್ಛೆ ಬೇರೆ, ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ದೇವರಲ್ಲಿ ಪ್ರಾರ್ಥನೆ, ಎಲ್ಲರದ್ದು ಪ್ರಾರ್ಥನೆ, ಅದು ಜೀವಂತವಾಗಿ ಹೊರಬರಲಿ ಅಂತ ಅಷ್ಟೇ. ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಮನೆ ಮೇಲೆ ಕುಸಿದಿದೆ. ದೊಡ್ಡ ಮನೆ ಇಲ್ಲ, ಮನೆ ಖಾಲಿ ಒಂದು 10-50 ಫೀಟ್ ಮಾತ್ರ ಕಾಣೋದು. ಇದು ಮನೆ ಒಂದು 800-900 ಸ್ಕ್ವೇರ್ ಫೀಟ್ ಮನೆ ಕಾಣುವುದೇ ಇಲ್ಲ. ಕಂಪ್ಲೀಟ್ ಮನೆ ಕೆಳಗೆ ಹೋಗಿದೆ. ಮನೆಯ ಮೇಲೆ ಕಂಪ್ಲೀಟ್ ಮಣ್ಣು ಬಿದ್ದಿದೆ. ಆ ಮಾವಿನ ಮರ ಬಿದ್ದು ಈಗ ಕೂಡ ಮಣ್ಣು ಜರೀತಾ ಉಂಟು. ಈಗ ಸ್ವಲ್ಪ ಜನ ಕಡಿಮೆ ಆದರು, ಆ ಕಡೆ ಹೋದರು ಇಲಾಖೆಯವರು ಬಂದಂತ. ಬೆಳಿಗ್ಗೆ ಬಂದಾಗ ಇಲ್ಲಿ ನಮಗೆ ಕೂಡ ಒಳಗೆ ಬರಲಿಕ್ಕೆ ಆಗಲಿಲ್ಲ, ಆ ರೀತಿ ಇತ್ತು. ಆದರೆ ದೇವರ ಲೀಲೆಯನ್ನು ನಾವು ಏನು ಮಾಡಲಿಕ್ಕೆ ಆಗುದಿಲ್ಲ. ನಮ್ಮ ಪ್ರಯತ್ನ, ಭೂಮಿಯ ಮೇಲೆ ಏನೆಲ್ಲ ಪ್ರಯತ್ನ ಉಂಟು ಮಾಡ್ತಾರೆ. ಆ ಮಾಡುವವರಿಗೆ ವಿಶೇಷವಾಗಿ ಧನ್ಯವಾದ. ನೀವು ದೃಶ್ಯಗಳಲ್ಲಿ ಈ ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ತಾಯಿ ಮತ್ತು ಮಗು ಒಳಭಾಗದಲ್ಲಿ ಜೀವಂತವಾಗಿರುವಂಥದ್ದು. ಒಬ್ಬರ ಮೃತದೇಹ ಇದೆ, ಇನ್ನೊಬ್ರು ಗಾಯಾಳು ಆಗಿದ್ದಾರೆ, ಇಬ್ರು ಗಾಯಾಳು ಆಗಿದ್ದಾರೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಭಾಗದಲ್ಲಿ ಬನ್ನಿ, ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, ಮನೆ ಎಷ್ಟರ ಮಟ್ಟಿಗೆ ಸಂಪೂರ್ಣ ಕುಸಿದೆ ಅಂತ ಹೇಳಿ. ಕೇವಲ 1 ಫೀಟ್ ಅಷ್ಟು ಮಾತ್ರ ಕಾಣ್ತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ಮನೆ ಸಂಪೂರ್ಣವಾಗಿ ಮಣ್ಣಿನ ಒಳಭಾಗದಲ್ಲಿ ಇರುವಂಥದ್ದು. ಸ್ಥಳೀಯರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಹೆಲ್ಪ್ ಅನ್ನ ಮಾಡ್ತಾ ಇದ್ದಾರೆ. ಅದು ಮರವನ್ನ ಕಟ್ ಮಾಡೋಗಿರ್ಬೋದು, ಕಾಂಕ್ರೀಟ್ ಕಟ್ ಆಗಿರ್ಬೋದು, ಎಲ್ಲವೂ ಕೂಡ NDRF ತಂಡಕ್ಕೆ ಸ್ಥಳೀಯರು ಸಾಥನ್ನ ನೀಡ್ತಾ ಇದ್ದಾರೆ. ಒಳಭಾಗದಲ್ಲಿ ತಾಯಿ ಮತ್ತು ಮಗು ಜೀವಂತವಾಗಿರುವಂಥದ್ದು. ಮಗು ಅಳುವ ವಿಡಿಯೋ ಕೂಡ ಈಗ ವೈರಲ್ ಆಗಿರುವಂಥದ್ದು. ತಾಯಿ ಸ್ಥಳೀಯರಿಗೆ ಹೇಳ್ತಿದ್ದಾರೆ, ನನ್ನನ್ನು ಹೇಗಾದ್ರೂ ಮಾಡಿ ಒಮ್ಮೆ ಬಚಾವ್ ಮಾಡಿ ಅಂತ ಹೇಳಿ. ಹಾಗಾಗಿ ಸ್ಥಳೀಯರು ಶತಾಯಗತವಾಗಿ ಈ ಪರಿಶ್ರಮವನ್ನು ಪಡ್ತಾ ಇದ್ದಾರೆ. ಆದ್ರೆ ಮಳೆ ಮಾತ್ರ ಕಂಟಿನ್ಯೂ ಆಗಿ ಬರ್ತಾ ಇದೆ. ಇದು ರಕ್ಷಣಾ ಕಾರ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಅಡ್ಡಿ ಕೂಡ ಉಂಟಾಗ್ತಾ ಇರುವಂಥದ್ದು. ಧನುಷ್. ಕಿಶನ್ ಶೆಟ್ಟಿ, ಈಗಾಗಲೇ ಮನೆ ಹಿಂದೆ ಇರುವಂತಹ ಗುಡ್ಡ ಕುಸಿಯೋ ಹಂತದಲ್ಲಿ ಏನಾದರೂ ಇತ್ತಾ? ಅಲ್ಲಿನ ಸ್ಥಳೀಯರದ್ರ ಬಗ್ಗೆ ಏನ್ ಹೇಳ್ತಿದ್ದಾರೆ ಅಂತ? ಧನುಷ್, ನಾನು ದೃಶ್ಯದಲ್ಲಿ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ. ಮೇಲ್ಭಾಗದಲ್ಲಿ ಗುಡ್ಡ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ. ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿದು ಬಂದಿರುವಂಥದ್ದು. ಗುಡ್ಡದ ಅಂಚಿನಲ್ಲಿ ಮಾವಿನ ಮರ ಇತ್ತು ಮತ್ತು ಬೇರೆ ಬೇರೆ ದೊಡ್ಡ ಗಾತ್ರದ ಮರಗಳು ಕೂಡ ಇತ್ತು. ಆ ಮರ ಎಲ್ಲ ಸಂಪೂರ್ಣವಾಗಿ ಕೆಳಭಾಗದಲ್ಲಿರುವಂತಹ ಮನೆಗೆ ಕುಸಿದಿರೋ ಕಾರಣಕ್ಕಾಗಿ ಈ ರೀತಿಯ ದುರ್ಘಟನೆ ಕೂಡ ಆಗಿರುವಂಥದ್ದು. ಆ ಘಟನೆ ಆಗುವ ಸಂದರ್ಭದಲ್ಲಿ ಮನೆಯಲ್ಲಿ 6 ಮಂದಿ ಇದ್ರು. ಕಾಂತಪ್ಪ ಪೂಜಾರಿ ಅವರು ಮನೆಯ ಮಾಲಕ, ಅವರ ಮಗ ಸೀತಾರಾಮ. ಮಣ್ಣು ಮೇಲೆ ಬೀಳ್ತಾ ಇದ್ದಂತೆ ಅವರು ಓಡಿ ಹೋಗಿ ರಕ್ಷಣೆಯನ್ನು ಪಡ್ಕೊಂಡಿದ್ದಾರೆ. ಆನಂತರವಾಗಿ ಇಡೀ ಊರಿನವರಿಗೆ ಹೇಳಿದ್ದಾರೆ. ಸುಮಾರು 3:30ರಿಂದ 4 ಗಂಟೆ ವೇಳೆಗೆ, ಅಂದ್ರೆ ಮುಂಜಾನೆ 3:30ರಿಂದ 4 ಗಂಟೆ ವೇಳೆಗೆ ನಡೆದಿರುವಂತಹ ಘಟನೆ. ತಕ್ಷಣವಾಗಿ ಬಂದಂತಹ ಸ್ಥಳೀಯರು ಕಾಂತಪ್ಪ ಪೂಜಾರಿ ಅವರನ್ನ ಸೇಫ್ ಮಾಡಿದ್ದಾರೆ. ಮತ್ತೊಬ್ಬರು ಮಹಿಳೆ ಮೃತ ಹೊಂದಿದ್ದಾರೆ. ತಾಯಿ ಮತ್ತು ಮಗು ಮನೆಯ ಒಳಭಾಗದಲ್ಲಿರುವಂಥದ್ದು. ಹಾಗಾಗಿ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಈ ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ಕಾಂಕ್ರೀಟ್ ಸಂಪೂರ್ಣವಾಗಿ ಕುಸಿದು ಹೋಗಿರುವಂಥದ್ದು, ಮಣ್ಣಲ್ಲಿ ಹೂತು ಹೋಗಿರುವಂಥದ್ದು. ಹಾಗಾಗಿ ಕಾಂಕ್ರೀಟ್ ಅನ್ನ, ಸ್ಲ್ಯಾಬ್ ಅನ್ನ ಮೇಲೆ ತೆಗೆಯುವಂತ ಕೆಲಸವನ್ನು ಸದ್ಯಕ್ಕೆ ಇಲ್ಲಿ ಮಾಡ್ತಾ ಇರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. NDRF ತಂಡಕ್ಕೆ ಎಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆ ಸ್ಲ್ಯಾಬ್ ಸಂಪೂರ್ಣವಾಗಿ ಮಣ್ಣಿನ ಒಳಭಾಗದಲ್ಲಿ ಕುಸಿದಿರುವಂಥದ್ದು. ಹಾಗಾಗಿ ಸ್ಲ್ಯಾಬ್ ಅನ್ನ ಜಾಕ್ ಹೊತ್ತು ಮೇಲೆ ತೆಗೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಕಾಂಕ್ರೀಟ್ ಅನ್ನ ಕಟ್ ಮಾಡೋದು ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗಾಗಿ ಈ ಸರಳ ವಿಧಾನವನ್ನ ಕೂಡ ಮಾಡ್ತಿರುವಂಥದ್ದು. ಸತತವಾದ ಪರಿಶ್ರಮವನ್ನ ಕಳೆದ 3-4 ಗಂಟೆಗಳಿಂದ ಈ ಸಂಸ್ಥೆಗಳು ಮಾಡ್ತಾ ಇದೆ. ಸ್ಥಳೀಯರು ಸಾಥನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಒಳಭಾಗದಲ್ಲಿರುವಂತಹ ತಾಯಿ ಮತ್ತು ಮಗುವನ್ನ ಶತಾಯಗತವಾಗಿ ಜೀವಂತವಾಗಿ ಹೊರತೆಗೆಯುವೆಂಬ ಏಕಮಾತ್ರ ಉದ್ದೇಶದಿಂದ ಎಲ್ಲರೂ ಕೂಡ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಮಳೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದ್ರೆ ರಕ್ಷಣಾ ತಂಡಕ್ಕೆ ಕೂಡ ಈಸಿ ಆಗ್ಬೋದು ಕೆಲಸವನ್ನ ಮಾಡೋಕೆ. ಆದ್ರೆ ಮಳೆ ನಿರಂತರವಾಗಿ ಬರ್ತಾ ಇರುವಂತದ್ದು. ಇನ್ನು ಮೇಲ್ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ಗುಡ್ಡ ಮತ್ತಷ್ಟು ಕುಸಿಯುವಂತಹ ಭೀತಿ ಇರುವಂತದ್ದು. ಆ ಮೇಲ್ಭಾಗದಲ್ಲಿ ಸಾಕಷ್ಟು ಸುಮಾರು 100 ಫೀಟ್ ಎತ್ತರದಲ್ಲಿ ಆ ಗುಡ್ಡ ಬಂದು ಕೆಳಗೆ ಬಿದ್ದಿರುವಂತದ್ದು. ದೊಡ್ಡ ಪ್ರಮಾಣದ ಮರಗಳು ಈ ಮನೆಯ ಮೇಲೆ ಕುಸಿದಿರುವ ಕಾರಣಕ್ಕಾಗಿ ಈ ರೀತಿಯ ದುರ್ಘಟನೆ ಕೂಡ ಆಗಿದೆ. ನಿನ್ನೆ ರಾತ್ರಿಯಿಂದ, ಅಂದ್ರೆ ರಾತ್ರಿ ಸುಮಾರು 10 ಗಂಟೆಯಿಂದ ನಿರಂತರವಾಗಿ ಮಳೆ ಬರ್ತಾ ಇದೆ. ಅದು ಮಂಗಳೂರು ನಗರ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಎಡೆಬಿಡದೆ ಮಳೆ ಸುರಿತಾ ಇದೆ. ಈ ಮಳೆಯ ಕಾರಣಕ್ಕಾಗಿ ದೊಡ್ಡ ಪ್ರಮಾಣದ ದುರಂತ ಆಗಿರುವಂತದ್ದು.
ಮಂಗಳೂರಿನ ದೇರಳಕಟ್ಟೆಯಲ್ಲಿ 10 ವರ್ಷದ ಬಾಲಕಿಯೊಬ್ಬರು ಮೃತಪಟ್ಟಿದ್ರು. ಇದೀಗ ಇನ್ನೊಂದು ದೇರಳಕಟ್ಟೆಯಿಂದ ಸುಮಾರು 10 ಕಿಲೋಮೀಟರ್ ಒಳಭಾಗದಲ್ಲಿರುವಂತಹ ಮೊಂಟೆಪದ ಭಾಗದಲ್ಲಿ ಈ ರೀತಿಯ ಘಟನೆ ಕೂಡ ಆಗಿರುವಂಥದ್ದು. ಒಳಭಾಗದಲ್ಲಿರುವಂತಹವರನ್ನ ಜೀವಂತವಾಗಿ ಹೊರತೆಗಿಬೇಕೆಂಬ ಪರಿಶ್ರಮವನ್ನ ಇಲ್ಲಿ ಸ್ಥಳೀಯರು ಮತ್ತು ರಕ್ಷಣಾ ತಂಡ ಮಾಡ್ತಾ ಇರುವಂತದ್ದು. ಧನುಶ್ರೀ, ಕಿಶನ್ ಶೆಟ್ಟಿ, ಈಗಾಗಲೇ ಇದು 2ನೇ ಘಟನೆ, 2 ಸಾವಾಗಿದೆ ಅಂತ ನೀವು ಕೂಡ ಹೇಳ್ತಾ ಇದ್ದೀರಾ. ಸಂಬಂಧಪಟ್ಟ ಅಧಿಕಾರಿಗಳು ಮಳೆಗಾಲದಲ್ಲಿ ಇಂಥ ಅನಾಹುತಗಳಾಗತ್ತೆ, ಗುಡ್ಡ ಕುಸಿಯತ್ತೆ ಅಂತ ಗೊತ್ತಿರತ್ತೆ, ಅಂತಹ ಜಾಗವನ್ನು ಗುರುತಿಸಿ ಅವರನ್ನ ಸ್ಥಳಾಂತರ ಮಾಡುವಂತಹ ಕೆಲಸ ಕೂಡ ಮಾಡಬೇಕಿತ್ತು. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾವಾಗಿದೆ ಅಂತ ಹೇಳ್ಬಹುದಾ, ಹೇಗೆ ಅಂತ? ಈ ಕ್ಷಣಕ್ಕೆ ಆ ಮಾತನ್ನ ಹೇಳೋಕೆ ಸಾಧ್ಯ ಇಲ್ಲ ಧನುಶ್ರೀ. ಯಾಕೆಂದ್ರೆ ಈಗಾಗಲೇ ಮಳೆಗಾಲದ ಆರಂಭದ ಹೊತ್ತಿನಲ್ಲೇ ಜಿಲ್ಲಾಡಳಿತ ಸಭೆಯನ್ನ ಮಾಡಿ ಯಾವುದೆಲ್ಲ ಪ್ರದೇಶಗಳು ಅಪಾಯದ ಸ್ಥಿತಿಯಲ್ಲಿದೆಯೋ ಅಂತಹ ನಿವಾಸಿಗಳನ್ನ ಸುರಕ್ಷಿತ ಪ್ರದೇಶಗಳಿಗೆ ರವಾನಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ಈ ಭಾಗದಲ್ಲಿ ಯಾವುದೇ ರೀತಿಯ ಅಂತಹ ಅಪಾಯಗಳು ಕಂಡು ಬಂದಿಲ್ಲ. ಇದು ಮುಂಜಾನೆ ಏಕಾಏಕಿ ಸುರಿದಿರುವಂತಹ ಘಟನೆ ಮತ್ತು ಮನೆಯವರಿಗೆ ಕೂಡ ಗುಡ್ಡ ಬಿರುಕು ಬಿಟ್ಟಿದ್ಯಾ ಅಥವಾ ಗುಡ್ಡ ಕೆಳಗೆ ಬೀಳುತ್ತೆಂಬ ಯಾವುದೇ ಸಣ್ಣ ಸೂಚನೆ ಕೂಡ ಇರಲಿಲ್ಲ. ಯಾಕಂದ್ರೆ ಇತ್ತಿದ್ರೆ ಅವರು ಗುಡ್ಡದ ಕೆಳಭಾಗದಲ್ಲಿರುವಂತಹ ಮನೆಯನ್ನ ಅವರು ಖಾಲಿ ಮಾಡ್ತಾ ಇದ್ರು. ಆದ್ರೆ ಯಾವುದೇ ನಿರೀಕ್ಷೆಗಳು ಕೂಡ ಇರಲಿಲ್ಲ. ರಣಮಳೆಗೆ ಅವರು ಮನೆಯಲ್ಲಿ ಮುದ್ದಡಿ ಮಲಗಿದ್ರು. ಈ ಸಂದರ್ಭದಲ್ಲಿ ಈ ಘಟನೆ ಕೂಡ ಆಗಿರುವಂತದ್ದು. ಹಾಗಾಗಿ ಸದ್ಯದ ಕೆಲಸ ಇರುವಂತದ್ದು ಇಲ್ಲಿ ಒಳಭಾಗದಲ್ಲಿರುವಂತಹವರನ್ನ ಜೀವಂತವಾಗಿ ಹೊರತೆಗಿಬೇಕು ಅಂತ ಹೇಳುವಂಥದ್ದು. ಹಾಗಾಗಿ ಯಾವುದೇ ಮುನ್ಸೂಚನೆ, ಅಪಾಯದ ಮುನ್ಸೂಚನೆ ಕೂಡ ಇರಲಿಲ್ಲ. ಈ ನಿಟ್ಟಿನಲ್ಲಿ ಈ ದುರಂತ ಕೂಡ ಆಗಿರುವಂತದ್ದು. ಈಗ ಈ ಘಟನೆ ಆದ ತಕ್ಷಣವಾಗಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿರುವಂತದ್ದು. ವಿವಿಧ ಭಾಗಗಳಲ್ಲಿ ಈ ರೀತಿಯ ಗುಡ್ಡದ ಕೆಳಭಾಗದಲ್ಲಿ ಸಾಕಷ್ಟು ಮನೆಗಳು ಕೂಡ ಇವೆ. ಸಾಕಷ್ಟು ಮನೆಗಳು ಅಪಾಯದ ಸ್ಥಿತಿಯಲ್ಲಿರುವಂತದ್ದು. ಅಂತಹ ನಿವಾಸಿಗಳನ್ನ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಸದ್ಯಕ್ಕೆ ಮಾಡಲಾಗ್ತಿರುವಂತದ್ದು. ಸದ್ಯಕ್ಕೆ MLC ಐವನ್ ಡಿಸೋಜ ಇದ್ದಾರೆ, ಬಿಜೆಪಿಯ ವಿವಿಧ ಪ್ರಮುಖರು ಕೂಡ ಇದ್ದಾರೆ. ಊರಿನ ಸ್ಥಳೀಯರು ಪ್ರಮುಖವಾಗಿ ಸಹಾಯವನ್ನ NDRF ಮತ್ತು SDRF ತಂಡಕ್ಕೆ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಅವರನ್ನ ಹೊರತೆಗೆಯುವಂತಹ ಸಂದರ್ಭದಲ್ಲಿ ತಕ್ಷಣವಾಗಿ ಆಸ್ಪತ್ರೆಗೆ ಸಾಗಿಸೋಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ವೈದ್ಯರ ತಂಡ ಮತ್ತು ಶುಶ್ರೂಷಕಿಯರ ತಂಡ ಕೂಡ ರೆಡಿ ಆಗಿರುವಂತದ್ದು. ಯಾವುದೇ ಸಂದರ್ಭದಲ್ಲಿ ಯಾವುದೇ ಚಿಕಿತ್ಸೆ ಕೊಟ್ಟರು ಇಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಅನಂತರವಾಗಿ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸ ಸದ್ಯಕ್ಕೆ ಆಗ್ತಾ ಇರುವಂತದ್ದು. ಆದ್ರೆ ಈ ಭಾಗ ಬಹಳಷ್ಟು ದುರ್ಗಮವಾದ ಕಾರಣಕ್ಕಾಗಿ ಆಂಬ್ಯುಲೆನ್ಸ್ಗಳು ಈ ಘಟನಾ ಸ್ಥಳದವರೆಗೆ ಬರೋದಿಲ್ಲ. ಕಾಲ್ನಡಿಗೆಯಲ್ಲಿ ಇಲ್ಲಿ ಬರಬೇಕು. ಕಾಲ್ನಡಿಗೆಯಲ್ಲಿ ಬರೋದು ಕೂಡ ಬಹಳಷ್ಟು ಸವಾಲು. ಯಾಕಂದ್ರೆ ಮನೆಯ ಕೆಳಭಾಗದಲ್ಲಿ ಒಂದು ಹೊಳೆ ಹರಿತಾ ಇರುವಂತದ್ದು. ಹೊಳೆಯ ಅಂಚಿನಲ್ಲಿ ಎಲ್ಲರೂ ಕೂಡ ಹೋಗ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ಸಾಕಷ್ಟು ರಕ್ಷಣಾ ತಂಡಕ್ಕೆ ಕೂಡ ಭಾರಿ ಸವಾಲು ಇರುವಂತದ್ದು. ಇಲ್ಲಿಂದ ಸುಮಾರು 100 ಮೀಟರ್ ಆ ಕಡೆ ಆಂಬ್ಯುಲೆನ್ಸ್, ಸುಮಾರು 5 ಆಂಬ್ಯುಲೆನ್ಸ್ ಬಂದು ನಿಂತಿರುವಂತದ್ದು. ಯಾವುದೇ ಸಂದರ್ಭದಲ್ಲಿ ಇವರನ್ನ ಹೊರತೆಗೆದು ಸೇಫ್ ಆಗಿದ್ರೆ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಚಿಕಿತ್ಸೆ ಮಾಡೋಕೆ ಎಲ್ಲ ಸಿದ್ಧತೆಗಳು ಆಗಿದೆ ಮತ್ತು ವೈದ್ಯರ ತಂಡ ಕೂಡ ಸ್ಥಳದಲ್ಲಿ ಬೀಡುಬಿಟ್ಟಿರುವಂತದ್ದು. ಧನುಶ್ರೀ, ಕಿಶನ್ ಶೆಟ್ಟಿ, ಒಂದು ರಕ್ಷಣಾ ಕಾರ್ಯಾಚರಣೆ ಇನ್ನೂ ಎಷ್ಟು ಹೊತ್ತು ಆಗಬಹುದು? ಅಲ್ಲಿ ಉಳಿದವ್ರನ್ನ ಎಷ್ಟು ಹೊತ್ತಲ್ಲಿ ರಕ್ಷಣೆ ಮಾಡಬಹುದು, ಹೇಗೆ ಅಂತ? ಧನುಶ್ರೀ, ಮತ್ತೆ ವಿಜುವಲ್ ಅನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಮನೆಯ ಸ್ಲ್ಯಾಪ್ ಅನ್ನ ಜಾಕ್ ಕೊಟ್ಟು ಮೇಲೆ ತೆಗೆಯುವಂತ ಕೆಲಸಗಳು ಸದ್ಯಕ್ಕೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಯಾವುದೇ ಕ್ಷಣದಲ್ಲಿ ಇಲ್ಲಿ JCB ಬರೋಕೆ ಸಾಧ್ಯ ಇಲ್ಲ. ಕೇವಲ ಮಾನವ ಶ್ರಮದ ಮೂಲಕ ಇದನ್ನ ಜಾಕ್ ಕೊಡಬೇಕಾಗತ್ತೆ. ಇಲ್ಲಿ ಕಟಿಂಗ್ ಮಿಷಿನ್ಗಳ ಮೂಲಕ ಮರಗಳನ್ನ ಕಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಮರ ಸಮೇತವಾಗಿ ಕೆಳಗೆ ಬಿದ್ದಿರೋ ಕಾರಣಕ್ಕಾಗಿ ಫಸ್ಟ್ ಅವಶೇಷಗಳನ್ನ ತೆಗೆಯುವಂತಹ ಅನಿವಾರ್ಯತೆ ಕೂಡ ಇರುವಂತದ್ದು. ಆನಂತರವಾಗಿ ಸಂಪೂರ್ಣವಾಗಿ ಮಾನವ ಶ್ರಮದಿಂದ ಈ ಮನೆಯ ಅವಶೇಷಗಳನ್ನ ತೆಗೆಯುವಂತ ಅವಶ್ಯಕತೆ ಕೂಡ ಇರುವಂತದ್ದು. ಈ ಭಾಗದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ, ಮನೆ ಸಂಪೂರ್ಣವಾಗಿ ಹುದುಗಿ ಹೋದಂತ ಸ್ಥಿತಿಯಲ್ಲಿ ಕೂಡ ಇರುವಂತದ್ದು. ಹಾಗಾಗಿ ಒಳಭಾಗದಲ್ಲಿ ಅವರನ್ನ ರಕ್ಷಣೆ ಮಾಡೋದು ಅದು ಗಂಟೆಗೂ ಸವಾಲಾಗಿ ಕೂಡ ಮಾರ್ಪಾಟಾಗಿದೆ. NDRF ತಂಡ ಕೂಡ ಇದೆ. NDRF ತಂಡ ಕಳೆದ 1 ವಾರದ ಹಿಂದೆ ಪುತ್ತೂರಿಗೆ ಬಂದಿತ್ತು. ಅಲ್ಲಿ ವಿವಿಧ ಕೆಲಸಗಳನ್ನು ಕೂಡ ಮಾಡಿ ಇದೀಗ ಮಂಗಳೂರಿನ ಈ ಭಾಗದಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ನಿರೀಕ್ಷೆಯ ಪ್ರಕಾರವಾಗಿ ಇನ್ನು ಮುಕ್ಕಾಲು ಗಂಟೆ ಒಳಭಾಗದಲ್ಲಿ ಅವರನ್ನ ತೆಗೆಯುವಂತ, ಅಂದ್ರೆ ಒಳಭಾಗದಲ್ಲಿರುವಂತಹ ತಾಯಿ ಮತ್ತು ಮಗುವನ್ನ ರಕ್ಷಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರವಾಗಿ ತಾಯಿಗೆ ನೀರನ್ನು ಕೊಟ್ಟಿದ್ದಾರೆ ಮತ್ತು ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ, ಆದಷ್ಟು ಬೇಗ ನಿಮ್ಮನ್ನ ಸೇಫ್ ಮಾಡ್ತೀವಿ ಅಂತ ಹೇಳಿ. ಆ ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀವಿ, ತಾಯಿ ತನ್ನ ಮಗುವನ್ನ ಅಪ್ಪಿ ಹಿಡಿದಿದ್ದಾಳೆ. ತನಗೇನಾದ್ರೂ ಪರವಾಗಿಲ್ಲ, ತನ್ನ ಮಗುವನ್ನ ರಕ್ಷಣೆ ಮಾಡಿ ಎಂಬ ಮನವಿಯನ್ನು ಇಲ್ಲಿ ಸ್ಥಳೀಯರಿಗೆ ಕೂಡ ಮಾಡ್ತಾ ಇರುವಂತದ್ದು. ಮಗು ಅಳುವ ದೃಶ್ಯ ಕೂಡ ಎಲ್ಲರ ಕಲ್ಲು ಹೃದಯವನ್ನು ಕೂಡ ಕರಗಿಸುವಂತೆ ಮಾಡ್ತಾ ಇದೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಸ್ಥಳೀಯರು ಬರ್ತಾ ಇದ್ದಾರೆ. ಈ ಭಾಗ ಅದು ಬಹಳಷ್ಟು ದುರ್ಗಮವಾದ ಭಾಗ. ಯಾರಿಗೂ ಕೂಡ ಸುಲಭವಾಗಿ ಇಲ್ಲಿ ಬರೋಕೆ ಸಾಧ್ಯ ಇಲ್ಲ. ರೂಟ್ ಮಾಪ್ಗಳು ಇಲ್ಲಿ ವರ್ಕ್ ಆಗೋದಿಲ್ಲ. ಯಾಕಂದ್ರೆ ಬಹಳಷ್ಟು ಒಳಭಾಗದಲ್ಲಿರುವಂತದ್ದು, ದುರ್ಗಮ ಹಾದಿಯಲ್ಲಿರುವಂತದ್ದು. ಈ ನಿಟ್ಟಿನಲ್ಲಿ ವಾಹನವನ್ನ ರೋಡ್ ಸೈಡ್ ಇಟ್ಟು ಸುಮಾರು 2 ರಿಂದ 3 ಕಿಲೋಮೀಟರ್ ನಡೆದುಕೊಂಡು ಈ ಭಾಗಕ್ಕೆ ಬರಬೇಕಾಗತ್ತೆ. ಅಂತ ಅನಿವಾರ್ಯತೆ ಕೂಡ ಸ್ಥಳೀಯರಲ್ಲಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಸ್ಥಳೀಯರು ಕೂಡ ಇಲ್ಲಿದ್ರು ಕೂಡ ದೊಡ್ಡ ಪ್ರಮಾಣದ ಯುವಕರ ಗುಂಪು ಈ ರಕ್ಷಣಾ ತಂಡಕ್ಕೆ ಈಗ ಅಗತ್ಯ ಇರುವಂತದ್ದು. ಯಾಕಂದ್ರೆ ಮಾನವ ಶ್ರಮದಿಂದಲೇ ಈ ಕೆಲಸ ಎಲ್ಲವೂ ಕೂಡ ಮಾಡಬೇಕಾದ ಕಾರಣಕ್ಕಾಗಿ ಸ್ವಯಂ ಸೇವಕರ ಸಂಖ್ಯೆ ಕೂಡ ಜಾಸ್ತಿ ಆಗಬೇಕಾಗಿದೆ. ಆದ್ರೆ ಕುತೂಹಲಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಇರೋ ಕಾರಣಕ್ಕಾಗಿ ಇಲ್ಲಿ ರಕ್ಷಣಾ ತಂಡಕ್ಕೆ ಕೂಡ ಅಡ್ಡಿ ಆಗ್ತಾ ಇರುವಂತದ್ದು.
ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಆ ತಾಯಿಯ ಜೊತೆ ನೇರವಾಗಿ ಸಂವಹನ ಮಾಡ್ತಾ ಇದ್ದಾರೆ. ಇಲ್ಲಿನ ತಂಡಕ್ಕೆ ತಾಯಿ ಮತ್ತು ಮಗುವಿನ ದೃಶ್ಯ ಕಾಣ್ತಾ ಇದೆ. ಅವರಿಗೆ ಒಂದು ರೀತಿಯಾಗಿ ಭರವಸೆಯನ್ನು ಕೊಡುವಂತ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ. NDRF ಸಿಬ್ಬಂದಿ ಸತತವಾಗಿ ತಾಯಿಯ ಜೊತೆ ಕಮ್ಯುನಿಕೇಶನ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಆತಂಕ ಪಡೋ ಅವಶ್ಯಕತೆ ಇಲ್ಲ, ನಾವು ಎಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದೇವೆ, ಆದಷ್ಟು ಬೇಗ ತಮ್ಮನ್ನು ಹೊರಗೆ ತೆಗಿತೀವಿ ಅನ್ನೋದನ್ನು ಹೇಳ್ತಿರುವಂಥದ್ದು. ಈ ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ಮತ್ತೆ ಗುಡ್ಡ ಕುಸಿಯುವ ಆತಂಕ ಇದೆ. ಮಳೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಗುಡ್ಡ ಕುಸಿದ್ರೆ ಕೆಳಭಾಗದಲ್ಲಿರುವಂತಹ ಸಾಕಷ್ಟು ಜನರು ಕೂಡ ಇದ್ದಾರೆ, ಮತ್ತಷ್ಟು ಜೀವಹಾನಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಸ್ಥಳೀಯರನ್ನ ಚದುರಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಧನುಶ್ರೀ, ಈ ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ಆ ಭಾಗದಲ್ಲಿ ಮಣ್ಣು ಮನೆಗೆ ಬಿದ್ದರೆ ಈ ಭಾಗದಲ್ಲಿ ಯಾವ ರೀತಿ ಆಗಿದೆ. ಸುಮಾರು 100-200 ಮೀಟರ್ ಸಾಲಾಗಿ ಗುಡ್ಡಗಳು ಕೆಳಗೆ ಬಿದ್ದಿರುವಂಥದ್ದು. ಪರ್ವತಗಳ ಮಾದರಿಯಲ್ಲಿ ಗುಡ್ಡ, ಅಪಾರ ಪ್ರಮಾಣದಲ್ಲಿ ಮಣ್ಣು ಕೆಳಗೆ ಬಿದ್ದಿರುವಂಥದ್ದು. ಹಾಗಾಗಿ ಸ್ಥಳೀಯರನ್ನ ಚದುರಿಸುವಂತ ಕೆಲಸವನ್ನ ಸದ್ಯಕ್ಕೆ ಮಾಡ್ತಿದ್ದಾರೆ. ನಮ್ಮ ಜೊತೆ ಸ್ಥಳೀಯರಿದ್ದಾರೆ. ಸರ್, ಏನ್ ಹೇಳ್ತೀರಿ? ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿತ ಇದೆ. ಇಲ್ಲ, ಇದು ಇನ್ನೂ ಅದು ಸಾಫ್ಟ್ ನೇಚರ್ ಇರುವ ಮಣ್ಣು ಇನ್ನೂ ಬೀಳುವ ಚಾನ್ಸ್ ಉಂಟು. ಆ ಮಣ್ಣು ಇಲ್ಲಿ ಎಲ್ಲೂ ನಿಲ್ಬಾರ್ದು, ಅದೆಲ್ಲ ಜನ ದೂರ ಹೋಗ್ಬೇಕಷ್ಟೇ. ಈಗ ಈ ಘಟನೆ ಬಗ್ಗೆ ಏನ್ ಹೇಳ್ತೀರಿ? ಎಷ್ಟೊತ್ತಾಗಿ ಘಟನೆದೇ ಇಂಥ ಕಡೆ ಇರುವ ಮನೆಗಳೆಲ್ಲ ತೆರವುಗೊಳಿಸಬೇಕು. ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಮತ್ತು ಲ್ಯಾಂಡ್ ಸ್ಲೈಡ್ ಆಗೋ ಚಾನ್ಸಸ್ ಉಂಟು. ಅದು ಹಾಗೆ ಒಬ್ಬರಲ್ಲಿ ರಿಸ್ಕ್ಯೂ ಆದ ಕಾರಣ, ಅವರೇ ಹೊರಗಡೆ ಬಂದ ಕಾರಣ ಮ್ಯಾಟ್ರ್ ಗೊತ್ತಾಯ್ತು. ಇದು ತುಂಬ ರಿಮೋಟ್ ಏರಿಯಾ, ಇಲ್ಲಿ ಯಾರೇ ಮನೆಯೇ ಇಲ್ಲ, ಗೊತ್ತಾಗ್ತಾನೆ ಇರಲಿಲ್ಲ. ಒಳಭಾಗದಲ್ಲಿ 2 ಜೀವಂತ ಇದ್ದಾರೆ, 2 ಆಲ್ಮೋಸ್ಟ್ ಹೋದಂಗೆ. 2 ರೆಸ್ಕ್ಯೂ ಮಾಡ್ತಿದ್ದಾರೆ NDRF ಅವರು. ಈಗ ಅವರು ಕಮ್ಯುನಿಕೇಶನ್ ಸಿಗ್ತಾ ಇದ್ದಾರೆ, ಸಿಗ್ತಾರೆ, ಜೀವಂತ ಇದ್ದಾರೆ. ಧನುಶ್ರೀ, ಸ್ಥಳೀಯರು ಕೊಡ್ತಾ ಇರುವಂತಹ ಮಾಹಿತಿ, ಒಳಭಾಗದಲ್ಲಿ 2 ಕೂಡ ಜೀವಂತವಾಗಿದ್ದಾರೆ. ಇಲ್ಲಿ ರಕ್ಷಣಾ ತಂಡಗಳಿಗೆ ಅವರು ಮಾತಾಡೋಕೆ ಸಿಗ್ತಾ ಇದ್ದಾರೆ, ಅವರಿಗೆ ಭರವಸೆಯನ್ನ ಕೊಡ್ತಾ ಇದ್ದೀವಿ. ಇನ್ನು ಅರ್ಧ-ಮುಕ್ಕಾಲು ಗಂಟೆಯ ಒಳಭಾಗದಲ್ಲಿ ಅವರ ರಕ್ಷಣಾ ಕಾರ್ಯವನ್ನ ಮಾಡ್ತೀವಿ ಎಂಬ ಭರವಸೆ ಇಲ್ಲಿ ರಕ್ಷಣಾ ತಂಡಗಳು ಕೊಡ್ತಾ ಇರುವಂತದ್ದು. ಧನುಶ್ರೀ, ಓಕೆ ಕಿಶನ್, ಹಾಗೇನೆ ಸಂಪರ್ಕದಲ್ಲಿ ನಿಮ್ಮನ್ನ ಮತ್ತೆ